ಎಲ್ರಿಗೂ ನಮಸ್ಕಾರ. ಇದು ಗುರುವಾರದ ಮಿನಿ ಲಾಗ್ ಆಗಿರುತ್ತೆ. ಇವತ್ತು ನನ್ನ ಮೊಮ್ಮಗಳಿಗೆ ಸ್ಕೂಲಲ್ಲಿ ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಇರೋದ ಕಾರಣ ಇವತ್ತು ರಾಧೆನ ಮಾಡಿ ಕಳಿಸಿ ಎಂದಿದ್ದಾರೆ. ಅಂದರೆ ನಾಡಿದ್ದು ಕೃಷ್ಣ ಜನ್ಮಾಷ್ಟಮಿ ಇರೋದು, ಹಾಗಾಗಿ ಮಕ್ಕಳಿಗೆ ಇವತ್ತೇ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದಾರಂತೆ. ಹಾಗಾಗಳನ್ನ ರಾಧೆ ಮಾಡಿ ಕಳಿಸ್ರಿ ಅಂದರು. ನಾವು ಮನೇಲೇ ಸಿಂಪಲಾಗಿ ಮಾಡಿ ಕಳಿಸೋಣ ಅಂದ್ಬಿಟ್ಟು, ಜಾಸ್ತಿ ಮೇಕಪ್ಪು ಎಲ್ಲ ಮಾಡಿದ್ರೆ ಚೆನ್ನಾಗಿ ಕಾಣಲ್ಲ, ಸಿಂಪಲಾಗೆ ನಾನೇ ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಮೊಮ್ಮಗಳು ಅಂತ ಅಂದರೆ ಸ್ವಲ್ಪ ಜನ ಕನ್ಫ್ಯೂಸ್ ಆಗಿದ್ದೀರಾ. ಅಂದರೆ ನಮ್ಮ ಮೂರನೇ ಅಕ್ಕನ ಮಗಳು ಮೊಮ್ಮಗಳು ಅವಳು, ಹಾಗಾಗಿ ನನಗೂ ಕೂಡ ಮೊಮ್ಮಗಳಾಗ್ತಾಳೆ. ಮಕ್ಕಳಿಗೆ ಈಗೆಲ್ಲ ರೆಡಿ ಮಾಡಿ ಚೆನ್ನಾಗಿ ಅಲಂಕಾರ ಮಾಡಿದ್ರೆ ಎಷ್ಟು ಮುದ್ದಾಗಿ ಕಾಣ್ತವೆ. ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು ನೋಡಿ. ಜಡೆ ಕೂಡ ಉದ್ದ ಬೆಳೆಸಿದ್ದು, ಹಾಗಾಗಿ ಏನು ಚೌಲಿ ಇತ್ತು ಅದನ್ನೆಲ್ಲ ಹಾಕೋಕ್ಕೆ ಈಸಿ ಆಯಿತು. ಉದ್ದ ಜಡೆ ಹಾಕಿ ಲಂಗ ಬ್ಲೌಸ್ ಹಾಕಿ ಪೈತಲೆ ಬಟ್ಟಿಟ್ಟು ನಾವು ಸಿಂಪಲಾಗಿ ರೆಡಿ ಮಾಡಿದ್ದು. ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು. ಎಲ್ಲ ಅವಳಿಗೆ ರೆಡಿ ಆಗೋದು ಅಂದರೆ ತುಂಬಾ ಇಷ್ಟ. ಅವಳು ರೆಡಿ ಆಗೋದು, ಜುಟ್ಟು ಅಂದರೆ ಜಡೆ ಎಲ್ಲ ಹಾಕಿಸ್ಕೊಳ್ಳೋದು, ಈ ಥರ ಎಲ್ಲ ಮಾಡಿಸ್ಕೊತಾಳೆ. ಅವಳಿಗೆ ತುಂಬ ಇಷ್ಟ ಆಗುತ್ತೆ ಈ ಥರ ಎಲ್ಲ ಮಾಡೋದು. ಸ್ಕೂಲಲ್ಲಿ ಈ ಥರ ಒಂದು ಪ್ರೋಗ್ರಾಮ್ ಮಾಡೋದ್ರಿಂದ ಮಕ್ಳಿಗೂ ಕೂಡ ಖುಷಿ ಆಗುತ್ತೆ. ಹಾಗಾಗಿ ನಾನೇ ಸಿಂಪಲಾಗಿ ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸಿಂಪಲಾಗಿ ಮಾಡ್ದು, ಜಾಸ್ತಿ ಏನು ಗ್ರ್ಯಾಂಡಾಗಿ ಅಂದರೆ ಮೇಕಪ್ ಎಲ್ಲ ಮಾಡಲಿಲ್ಲ. ಜಾಸ್ತಿ ಗ್ರ್ಯಾಂಡಾಗಿ ರೆಡಿ ಮಾಡೋದಕ್ಕಿಂತ ಸಿಂಪಲಾಗಿ ಮಕ್ಳಿಗೆ ರೆಡಿ ಮಾಡಿದ್ರೆ ಮಕ್ಕಳು ಫಸ್ಟೇ ಮುದ್ದಾಗಿರ್ತವೆ. ಹಾಗಾಗಿ ಸಿಂಪಲಾಗಿ ರೆಡಿ ಮಾಡೋದ್ರಿಂದ ಮಕ್ಕಳು ಇನ್ನೂ ಚೆನ್ನಾಗಿ ಕಾಣ್ತವೆ. ಜಾಸ್ತಿ ಓವರಾಗಿ ರೆಡಿ ಮಾಡಿದ್ರೆ ಮಕ್ಕಳು ಚೆನ್ನಾಗಿ ಕಾಣಲ್ಲ. ಹಾಗಾಗಿ ನಾವು ಒಂದು ಲೈಟಾಗಿಯೇ ಮೇಕಪ್ ಮಾಡಿದ್ವಿ. ಏನು ಅಂದರೆ ಜಸ್ಟ್ ಕ್ರೀಮು ಪೌಡ್ರು ಹಾಕ್ಬಿಟ್ಟು ಬಟ್ಗಳಿಟ್ಟು ಒಂದು ಲಿಪ್ಸ್ಟಿಕ್ ಹಾಕಿ ಬೈತಲೆ ಬಟ್ ಹಾಕಿ ನೆಕ್ಸ್ಟು ಒಂದು ಜಡೆ ಹಾಕಿ ಲಂಗ ಬ್ಲೌಸ್ ಹಾಕಿದ್ವಿ. ತುಂಬ ಕ್ಯೂಟಾಗಿ ಚೆನ್ನಾಗಿ ಕಾಣ್ತಾ ಇದ್ಲು, ರಾಧೆ ಥರನೇ ಕಾಣ್ತಾ ಇದ್ಲು. ಆ ಒಂದು ಫೋಟೋ ಪಿಕ್ಚರು ನಾನು ಇದರಲ್ಲಿ ಹಾಕಿದ್ದೀನಿ, ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ. ನಾವು ಜಾಸ್ತಿ ಏನೂ ಮೇಕಪ್ ಮಾಡಿಲ್ಲ, ಆದರೂ ಕೂಡ ನೋಡಿ ಎಷ್ಟು ಮುದ್ದಾಗಿ ಕಾಣ್ತಿದ್ದಾಳೆ. ಜಡೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದ್ಲು. ಚಿಕ್ಕ ಪುಟಾಣಿ ರಾಧೆ ಥರ ಕಾಣ್ತಾ ಇದ್ಲು, ಕ್ಯೂಟಾಗಿ ಕಾಣ್ತಾ ಇದ್ಲು. ನಿಮಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಅವಳದು ಒಂದು ಪೇಜ್ನ ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಹಾಕ್ತೀನಿ, ಅವಳಿಗೂ ಲೈಕ್ ಮಾಡಿ, ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿ ಕಾಣ್ತಿದ್ದಾಳೆ. ರಾಧೆ ಥರ ಕಾಣ್ತಿದ್ಲು. ಉದ್ದ ಹುಡುಗಿ, ಉದ್ದ ಜಡೆ ಅನ್ನೋ ಥರ ಕಾಣ್ತಾ ಇದ್ಲು. ಸ್ಕೂಲ್ಗೆ ಹೋಗಿ ಈ ಒಂದು ಪ್ರೋಗ್ರಾಮ್ ಅಟೆಂಡ್ ಮಾಡಿ ಬಂದಳು. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.